ಹನಿ ಟ್ರ್ಯಾಪ್ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಗೋಕರ್ಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಕುಮಟಾ ತಾಲೂಕಿನ ಗೋಕರ್ಣಕ್ಕೆ ಭೇಟಿ ನೀಡಿದ ಗೃಹ ಸಚಿವ ಪರಮೇಶ್ವರ್ ಅವರು ಸದನದಲ್ಲಿ ಚರ್ಚೆ ಆದರೂ ಸರ್ಕಾರ ಗಂಭೀರವಾಗಿಲ್ಲ ಎಂಬ ಮಾತು ಬೇಡ. ಸಂಬಂಧಪಟ್ಟವರು ದೂರು ಕೊಟ್ಟರೆ ತನಿಖೆ ಮಾಡುತ್ತೇವೆ, ದೂರು ಕೊಡುವುದರಲ್ಲಿ ವ್ಯತ್ಯಯ ಮಾಡಿದ್ರೆ ನಾವು ತನಿಖೆ ಮಾಡುವುದು ಹೇಗೆ ಎಂದು ಪ್ರಶ್ನಿಸಿದ ಅವರು, ಸದನದಲ್ಲೂ ಹೇಳಿದ್ದೇನೆ, ದೂರು ಬಂದ್ರೆ ಉನ್ನತ ಮಟ್ಟದ ತನಿಖೆ ಆಗಲಿದೆ. ಈಗಲೂ ಆ ಮಾತಿಗೆ ನಾನು ಬದ್ಧನಾಗಿದ್ದೇನೆ ಎಂದ ಪರಮೇಶ್ವರ್ ಅವರು, ರಾಜಣ್ಣ ನಿನ್ನೆ ನನ್ನ ಜೊತೆ ಚರ್ಚಿಸಿ ಮಾಹಿತಿ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದ ಕುರಿತು ಡಿಜಿಗೆ ಮಾಹಿತಿ ರವಾನಿಸಿದ್ದೇನೆ. ರಾಜಣ್ಣ ಹೇಳಿರುವುದರ ಬಗ್ಗೆ ಡಿಜಿ ಜೊತೆ ಚರ್ಚೆ ಮಾಡಿದ್ದೇನೆ ಎಂದರು. ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ಎ ಕಂಪ್ಲೇಂಟ್. ಆ ರೆಪ್ರೆಸೆಂಟೇಷನ್ ನಾವು ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಮುಂದೆ ಏನು ಕ್ರಮ ತಗೋಬೇಕು ಅಂತೇಳಿ ಅದನ್ನು ಮಾಡ್ತಾ ಇದ್ದೇವೆ. ನಾನು ಅದನ್ನು ನಮ್ಮ ಡಿ ಜಿ ಅವರಿಗೆ ಕೊಟ್ಟಿದ್ದೇನೆ. ಕಾನೂನಿನಿಂದ ಎಕ್ಸಾಮಿನ್ ಮಾಡಿ ಸಲಹೆ ಕೊಡಿ ಯಾವ ರೀತಿ ಮುಂದುವರಿಬೇಕು ಅಂತೇಳಿ. ಅವರು ಏನು ಸಲಹೆ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದೆ ಕ್ರಮ ತಗೊಂತೀವಿ. ಯಾರು ಹೇಳಿದ್ದು ನಿಮಗೆ? ಅಲ್ಲಪ್ಪ, ಸೀರಿಯಸ್ ಆಗಿ ಯಾಕೆ ತಗೊಂಡಿಲ್ಲ ಅಂತ ನಿಮ್ಗೆ ಯಾಕೆ ಆ ಭಾವನೆ? ಯಾಕೆ ಆ ಭಾವನೆ ಬಂತ ಹೇಳಿದ್ವಿ? ಹೌದು, ಪ್ರೊಸೀಜರ್ಸು ನೋಡಿ, ಯಾವುದನ್ನು ಕೂಡ ಪ್ರೊಸೀಜರ್ ಇಲ್ಲದೆ ಮಾಡೋಕ್ಕೆ ಬರಲ್ಲ. ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅವರು. ಕಂಪ್ಲೇಂಟ್ 4 ದಿವಸದ ನಂತರ ಕೊಟ್ಟರು ಅವರು. ನಮಗೆ ಸೀರಿಯಸ್ನೆಸ್ ಇಲ್ವಾ? ಅವ್ರ ಕಂಪ್ಲೇಂಟ್ ನಾನು ಸದನದಲ್ಲಿ ಏನು ಹೇಳಿದ್ದು, ನಾನು ಮುಖ್ಯಮಂತ್ರಿಗಳು ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಕ್ಕೆ ಕ್ರಮ ತಗೊಳ್ತೀವಿ. ಅವ್ರು 4 ದಿವಸದ ನಂತರ ಅವ್ರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಅದನ್ನು ಪರಿಶೀಲನೆ ಮಾಡಬೇಕಲ್ವ ಕಾನೂನು ಚೌಕಟ್ಟಿದ್ರಿ. ಗಂಭೀರವಾಗಿ ತೊಗೊಂಡಿಲ್ಲ ಅಂತ, ಗಂಭೀರವಾಗಿ ತೊಗೊಂಡಿರೋದಕ್ಕೆ ನಾವೀಗ ಡಿ ಜಿ ಅವರಿಂದ ಪರಿಶೀಲನೆ ಮಾಡಿಸಿ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತೊಗೋಬೇಕೋ ತೊಗೊತೀವಿ. ನೀವು ಹೇಳಿರಿ ಅಂತ ತೊಗೊತೀವ ಅಥವಾ ಇನ್ಯಾರೋ ಹೇಳಿದರು ಅಂತ ತೊಗೊತೀವ? ಕಾನೂನು ಬಿಟ್ಟು ಮಾಡೋಕ್ಕಾಗತ್ತಾ? ಕಾನೂನಿನ ಚೌಕಟ್ಟು ನಾಳೆ ನೀವೇ ಅಂತೀರ, ಯಾರು ಅವತ್ತು ಗೊತ್ತಿಲ್ವೇನ್ರಿ ನಿಮಗೆ ಕಾನೂನು ಅಂತೀರ, ನೀವೇ ಕೇಳ್ತೀರ ಪ್ರಶ್ನೆನ. ಅದಕ್ಕೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಭಾಳ ಗಂಭೀರವಾಗೇ ತಗೊಂಡಿದ್ದೀವಿ. ವೀಕ್ಷಣೆಯನ್ನು ಮಾಡೋದಕ್ಕೆ ಬಂದಿದ್ದೇನೆ. ಭಾಳ ದಿವಸದಿಂದ ಅದು ಮುಂದೆ ಹೋಗ್ತಾ ಇತ್ತು. ನಮ್ಮ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನು ಈ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತು ಮಾಡಬೇಕು, ಏನೆಲ್ಲ ಸಮಸ್ಯೆಗಳಿದ್ದಾವೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಕಾರವಾರಕ್ಕೆ ಭೇಟಿ ಕೊಟ್ಟಿದ್ದೇನೆ. ಇದೇ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಇಡೀ ವಿಶ್ವಕ್ಕೆ ಒಂದು ರೀತಿಯಲ್ಲಿ ಐತಿಹಾಸಿಕವಾದಂಥ ಸ್ಥಳ ಈ ಗೋಕರ್ಣ. ಅದರ ಇತಿಹಾಸ ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಆ ಆತ್ಮಲಿಂಗದ ದರ್ಶನ ಭಾಳ ಜನಕ್ಕೆ ಸುಲಭನಾಗಿ ಸಿಗೋದಿಲ್ಲ. ನಾನು ಕೂಡ ಭಾಳ ಹಿಂದೆ, ಸುಮಾರು 25 ವರ್ಷಗಳ ಹಿಂದೆ ಬಂದಿದ್ದೆ. ಅದರ ನಂತರ ಇವತ್ತು ಬಂದಿದ್ದೇನೆ. ಆ ಶಿವನ ಆತ್ಮಲಿಂಗದ ದರ್ಶನವನ್ನು ಮಾಡಿಕೊಂಡು ಸಕಲ ಸದ್ಮಂಗಳ ಎಲ್ಲರಿಗೂ ಆಗಲಿ, ಇಡೀ ಮನುಕುಲಕ್ಕೆ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಹಾಗಾಗಿ ಆ ದರ್ಶನ ಮಾಡಿಕೊಂಡು ನಾನು ಮಧ್ಯಾಹ್ನ ನಮ್ಮ ಇಲಾಖೆಯ ರಿವ್ಯೂ ಇಟ್ಕೊಂಡಿದ್ದೇನೆ. ಅದನ್ನು ರಿವ್ಯೂ ಮಾಡಿಕೊಂಡು ಆದಷ್ಟು ರಾಜಕೀಯದ ಪ್ರಶ್ನೆಗಳನ್ನು ಈ ದೇವಸ್ಥಾನದಲ್ಲಿ ನಿಂತುಕೊಂಡು ನಾನು ಉತ್ತರಿಸೋದು ಸಮಂಜಸ ಅಲ್ಲ. ಆದರೂ ಕೂಡ ತಾವು ಕೇಳಿದ ಪ್ರಶ್ನೆ, ಇಡೀ ಸದನವನ್ನು ನಡೆಸ್ತಕ್ಕಂಥವ್ರು, ಅಧಿವೇಶನವನ್ನು ನಡೆಸ್ತಕ್ಕಂಥವ್ರು, ಆ ಅಧಿವೇಶನ ಸದನದ ಕಸ್ಟೋಡಿಯನ್ನು ಸಭಾಧ್ಯಕ್ಷರಾಗ್ತಾರೆ. ಅವರಿಗೆ ಗೊತ್ತಿದೆ ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತೇಳಿ. ಹಾಗಾಗಿ ಅವರ ತೀರ್ಮಾನ, ಸದನದಲ್ಲಿ ಆಗಿರ್ತಕ್ಕಂಥ ತೀರ್ಮಾನವನ್ನು ನಾವು ಯಾರೂ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ವ್ಯಾಖ್ಯಾನವನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಅದು ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಆ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಗೌರವಿಸಿದ್ದೇವೆ. ಇವರು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ತಗೊಳ್ತೇವೆ.
ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತಾ ಆಳ್ವ, ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ನಾಯಕ್, ಕಾಂಗ್ರೆಸ್ ಮುಖಂಡರು ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಗೋಕರ್ಣ.